ಲೋಪದ್ದು ನಮ್ಮ ಭಾವನಿಗೆ ದುಡ್ಡಿನ ಮೇಲೆ ವ್ಯಾಮೋಹನೇ ಇಲ್ವಲ್ಲೋ. ಬರ್ತಾ ಬರ್ತಾ ಮನುಷ್ಯ ವೈರಾಗಿ ಆಗ್ತಿದ್ದಾನಲ್ಲ. ಯಾಕೀಗೆ? ನೋಡ, ಅವನು ಮದುವೆ ಆದ, ಆದ್ರೆ ಸಂಸಾರ ಸುಖ ಅನುಭವಿಸ್ಲಿಲ್ಲ. ಮಹಿಳಾ ಸಂಘದವ್ರು ಯಾರು ಅವನ ಮಾತಿಗೆ ಸೊಪ್ಪಾಗ್ತಿಲ್ಲ. ಅವನು ಮದುವೆ ಆಗಿದ್ರು ಅವನ ಪರಿಸ್ಥಿತಿ ನನ್ನ ಪರಿಸ್ಥಿತಿಗಿನ ಕಡೆ ಆಗ್ಬಿಡಿದ್ಯೋ. ಅಯ್ಯೋ, 3 ಹೊತ್ತು ಮನೇಲೇ ಇರ್ತಾರೆ, ಸಂಪಾದನೆ ಮಾಡೋದನ್ನ ಮರ್ತೇ ಬಿಟ್ಟಿದ್ದಾರೆ. ಯಾವಾಗ್ಲೂ ಜಾಜಿ ಅವ್ರೆ ಜಾಜಿ ಅವ್ರೆ ಜಾಜಿ ಅವ್ರೆ ಅಂತ ಪರಿತಪಿಸ್ತಾ ಇರ್ತಾರೆ. ಜಾಜಿ ಅವರು ಎಲ್ಲಿ ಹೋಗಿದ್ದಾರೆ ಅಂತ ನಿನಗೇನಾದ್ರೂ ಗೊತ್ತಾ? ಬೆಳಗ್ಗೆಯಿಂದ ಇದೇ ಪ್ರಶ್ನೆ 10 ಸತಿ ಆಯ್ತು. ಆ ಅಮ್ಮ ಎಲ್ಲಿದ್ದಾರೆ ಅಂತ ಅವ್ರಿಗೆ ಫೋನ್ ಮಾಡಿ ಕೇಳಬಾರ್ದಾ? ಅಲ್ಲ, ಅವ್ರು ಎಲ್ಲಿ ಹೋಗಿದ್ರೆ ಅಂತ ನಿನಗೇನಾದ್ರೂ ಗೊತ್ತಿದ್ರೆ ಹೇಳೆ. ಆ ಅಮ್ಮನೇ ಆಗ್ಬೇಕಾ? ನಾನು ಇಲ್ಲಿಲ್ವಾ? ಅಡುಗೆ ಮನೆಗೆ ಬನ್ನಿ, ಕೆನೆ ಕಾಫಿ ಕೊಡ್ತೀನಿ. ನೀನೇ ಬೇರೆ, ನನ್ನ ಹೆಂಡತಿನೇ ಬೇರೆ. ನೀನು ಒಂದಕ್ಕೊಂದು ತಾಳೆ ಹಾಕಬೇಡ, ಗೊತ್ತಿದ್ರೆ ಹೇಳು. ನನಗೆ ಗೊತ್ತಿಲ್ಲ. ಸರಿ ಬಿಡು. ರಂಗಮ್ಮ, ಒಂದು ನಿಮಿಷ ಸ್ವಲ್ಪ ಇಲ್ಲಿ ಬರ್ತೀಯಮ್ಮ? ಮಗನೇ, ನನಗಂತೂ ಕೇಳಿ ಕೇಳಿ ಕಿವಿ ತೂತು ಬಿದ್ದು ಹೋಗಿದೆ. ನೀನು ಹೆಂಡತಿ ಎಲ್ಲಿ ಹೋಗಿದ್ದಾಳೆ ಅಂತ ನನಗೇನೋ ಗೊತ್ತು. ಸರಿ ಬಿಡಿ, ನಮ್ಮ ಹೆಂಡ್ರು ಯಾವುದಾದ್ರೂ ಫಂಕ್ಷನ್ಗೆ ಹೋಗಿರ್ತಾರೆ. ಅವ್ರು ಯಾವ ಫಂಕ್ಷನ್ಗೆ ಹೋಗಿದ್ದಾರೆ ಅಂತ ನಾವೇ ಪತ್ತೆ ಮಾಡ್ಕೊಂಡು ಬರ್ತೀವಿ. ಬಾಬಾ, ನಮ್ಮ ಜಾಜತ್ಗೆ ನಿಮ್ಮ ಜವಾಬ್ದಾರಿನ ನಮಗೊಪ್ಸಿಯಾರೆ. ಅವರು ಫಂಕ್ಷನ್ ಮುಗಿಸ್ಕೊಂಡ್ ಬರೋರ್ಗು ನೀವಿಲ್ಲೇ ತೆಪ್ಪ ಕೂತಿರಿ. ನೀನು ಫಂಕ್ಷನ್ಗೆ ಹೋಗೋದು, ಮುಂದೆ ಚೇರಲ್ಲಿ ಕೂತ್ಕೊಂಡ್ಬಿಡೋದು. ಜಾಜಿ ಅವ್ರೇನೋ ಭಾಷಣ ಮಾಡ್ತಿದ್ದಾಗ ನೀನು ಕಿಲೆ ಕಿಲ ಅಂತ ನಗೋದು. ಜನ ಅದನ್ನ ನೋಡಿ ಅಪಾರ್ಥ ಮಾಡ್ಕೊಂಡು ಜಾಜಿ ಅವ್ರಿಗೆ ಕಲ್ಲಲ್ಲಿ ಹೊಡಿಯೋದು. ಇದೆಲ್ಲ ಬೇಕೇನೋ? ತೆಪ್ಪ ಕೂತಿರ. ಸ್ವಲ್ಪ ನನ್ನ ಮಗ ಯಾವಾಗ್ಲೂ ಹೆಂಡತಿ ಹೆಂಡತಿ ಅಂತ ಅವ್ರ ಹಿಂದೆನೇ ಬಿದ್ದಿರ್ತಾನೆ. ಆಗ ಅವಳ ಪ್ರೀತಿ ಇವನಿಗೆ ಸಿಗ್ತಾ ಇಲ್ವಲ್ಲೇ? ನಾನು ಅವತ್ತೇ ಬಡ್ಕೊಂಡೆ, ಇವ್ರನ್ನ ನನಗೆ ಕೊಟ್ಟು ಮದುವೆ ಮಾಡಿ ನಾನು ಆ ಪ್ರೀತಿನ ಕೊಡ್ತೀನಿ ಅಂತ. ನನ್ನ ಮಾತೇನು ಕೇಳ್ತೀರಾ ನೀವು? ಓ ಮೈ ಗಾಡ್, ಫಂಕ್ಷನ್ ಅಲ್ಲಿ ಎಷ್ಟು ಜನ ಸೇರಿದ್ರು ಗೊತ್ತಾ? ನನ್ನ ಸ್ಪೀಚ್ ನ ಕೇಳಿ ಚಪ್ಪಾಳೆ ತಟ್ಟಿದ್ದು. ಜಾಜಿ ಅವರೇ, ನಿಮ್ಗಿಂತ ಚೆನ್ನಾಗಿ ಸ್ಪೀಚ್ ಮಾಡೋರು ಯಾರು ಇಲ್ಲ ಅಂತ ಅಂದ್ಬಿಟ್ರು. ಜಾಜಿ ಅವರೇ, ನಿಮ್ಮ ಮುಖ ನೋಡೋದಲ್ಲ ನನಗೆ ಸಿಕ್ಕಾಪಟ್ಟೆ ಸಂತೋಷ ಆಯಿತು. ಕುಲಪತಿ, ನಿಮ್ಮ ಕರ್ತವ್ಯವನ್ನ ನೀವು ನಾಯಿಗಿಂತಲೂ ನಿಯತ್ತಾಗಿ ನಿರ್ವಹಿಸಿದ್ರೆ ತುಂಬ ಥ್ಯಾಂಕ್ಸ್. ಅದು ನೋಡಿ ಜಾಜಿ ಅವರೇ, ಅಲ್ಲಿ ನೀವು ಅದು ಏನೇನು ಪಾಠ ಮಾಡಿದ್ರು ಅದನ್ನ ಮತ್ತೊಂದ್ಸಲ ಮಾಡ್ತಾ ಹೋಗಿ. ನಾನು ನಿಮ್ಮ ಮುಖ ನೋಡ್ಕೊಂಡು ಕೇಳ್ತಾ ಹೋಗ್ತೀನಿ. ಬೆಳಗ್ಗೆ ಮಾಡಿದ ಸ್ಪೀಚ್ ನ ಮತ್ತೆ ಎಲ್ಲಿ ಮಾಡ್ಬೇಕಾ? ಅಲ್ಲ, ನೀವು ಎಷ್ಟೆಲ್ಲ ಮಾಡಿದ್ರು ಎಲ್ಲೇ ಮಾಡಿದ್ರು ಒಂದೇ ಥರ ತಾನೇ ಭಾಷಣ ಮಾಡೋದು. ಈ ಭಾಷಣ ಕೇಳೋದು ಮುಖ್ಯ ಅಲ್ಲ ಕಣ್ರಿ, ನಾನು ನಿಮ್ಮ ಮುಖ ನೋಡೋದು ಮುಖ್ಯ. ನೀವು ಮಾಡ್ತಾ ಹೋಗಿ, ನಾನು ನಿಮ್ಮ ಮುಖನ ನೋಡ್ತಾ ಹೋಗ್ತೀನಿ. ಅಲ್ಲಮ್ಮ, ನೀನು ದಿನಕ್ಕೊಂದ್ ಕಡೆ ಭಾಷಣ ಇದೆ ಅಂತ ಮೈಕ್ ಹಿಡ್ಕೊಂಡು ಮಾತಾಡಿ ಚಪ್ಪಾಳೆ ಗಿಡ್ಸೋದು ಇದ್ದೇ ಇದೆ. ಮೈ ಗಾಡ್, ಅದೇ ಓಲ್ಡ್ ರೆಕಾರ್ಡ್. ಹೌದು, ನೀನು ನನ್ನ ಮಗನ ಜೊತೆ ಸಂಸಾರ ಮಾಡೋವರೆಗೂ ಆ ಓಲ್ಡ್ ರೆಕಾರ್ಡ್ ಆಗೋಲ್ಲ. ದಿನಕ್ಕೊಂದ್ ಕಡೆ ಭಾಷಣ ಇದೆ ಅಂತ ಹೋದ್ರೆ ಈ ಮನೇಲಿ ತೊಟ್ಲು ಕಟ್ಟೋದು ಯಾವಾಗ? ಎಳೆ ಮಗು ಅಳೋದು ಯಾವಾಗ? ಅದನ್ನ ಜೋಗಳ ಹಾಡಿ ಮಲಗಿಸೋದು ಯಾವಾಗ? ಅತ್ತೆ, ನಾಳೆ ಬೆಳಗ್ಗೆ ನನ್ನ ಇಂಪಾರ್ಟೆಂಟ್ ಸ್ಪೀಚ್ ಇದೆ, ಡು ನಾಟ್ ಡಿಸ್ಟರ್ಬ್ ಮೀ. ನೋಡ್ರಿ, ಕಾಲೇಜ್ ಹುಡುಗ ಹುಡುಗಿ ಹಿಂದೆ ಬೀಳೋ ಹಾಗೆ ಮಗ ಬೀಳ್ತಿದ್ದಾರೆ. ಕೊಡು ಪ್ರೀತಿ ಕೊಡು ಪ್ರೀತಿ ಕೊಡು. ನಮ್ಮ ಭಾವನ ಕೇಸ್ ಏನು? ನಾನು ಎಷ್ಟೋ ಕೇಸ್ಗಳನ್ನ ಅಟೆಂಡ್ ಮಾಡಿದ್ದೀನಿ, ಆದ್ರೆ ಇಂಥ ಕೇಸನ್ನ ನೋಡೇ ಇಲ್ಲ. ಅಲ್ಲ, ಈ ಕೇಸಿನ ಗುಣಲಕ್ಷಣಗಳು ಏನು ಅಂತ? ಪಾಂಡುರಂಗನ ಪರೀಕ್ಷೆ ಮಾಡೋದಾಗಿ ಗೊತ್ತಾಯ್ತು, ಇವರು ಲವ್ ಸಿಂಡ್ರೋಮ್ ಅನ್ನೋ ಕಾಯಿಲೆಗೆ ಒಳಗಾಗಿದ್ದಾರೆ ಅಂತ. ಡಾಕ್ಟ್ರೆ, ಅದೇನೋ ಲವ್ ಸಿಂಡ್ರೋಮ್ ಅಂದ್ರಲ್ಲ, ಹಾಗಂದ್ರೆ ಏನು? ಇದೊಂಥರ ಹೊಸ ಕಾಯಿಲೆ, ವಿದೇಶದಲ್ಲೆಲ್ಲ ಜಾಸ್ತಿ ಆಗ್ತಾ ಇದೆ. ಯಾರನ್ನಾದ್ರೂ ಒಬ್ಬನ ಪ್ರೀತಿ ಮಾಡಿರ್ತಾರೆ, ಅವ್ರ ಪ್ರೀತಿ ಇವ್ರಿಗೆ ಸಿಕ್ಕಿರಲ್ಲ. ಹಾಗಾಗಿ ಅವ್ರ ಬಗ್ಗೆ ಪೂರ್ತಿ ತಲೆ ಕೆಡಿಸ್ಬಿಟ್ಟಿರ್ತಾರೆ. 24 ಗಂಟೆನೂ ಅವ್ರು ಜಪನೆ ಮಾಡ್ತಾ ಇರ್ತಾರೆ. ಅವ್ರ ಪ್ರೀತಿ ಸಿಗ್ಲಿಲ್ಲ ಅಂದ್ರೆ ಜಗತ್ತೆಲ್ಲ ತಿಳ್ಕೊಂಡ್ಬಿಟ್ಟಿರ್ತಾರೆ. ಆ ತರದ ಕಾಯಿಲೆ ಇದು. ಪ್ರೀತಿ ಕೊಡು. ಡಾಕ್ಟ್ರೆ, ನನಗೆ ಒಂದು ಕಾಯಿಲೆ ಇದೆ ಅಂತ ಗೊತ್ತಿತ್ತು. ಆ ಕಾಯಿಲೆಗೆ ನೀವು ಒಂದು ಹೆಸರಿಟ್ರಲ್ಲ, ನಿಮಗೆ ಧನ್ಯವಾದ. ಇನ್ಮೇಲಾದ್ರೂ ನಿಮ್ಮ ಹೆಂಡತಿ ಹೆಸರಲ್ಲಿ ಜಪ ಮಾಡೋದನ್ನ ಬಿಟ್ಬಿಡಿ. ಸರಿ ಡಾಕ್ಟ್ರೆ, ನಿಮ್ಮ ಹೆಂಡತಿ ಹೆಸರಲ್ಲೇ ಜಪ ಮಾಡ್ತೀನಿ. ನನ್ನ ಹೆಂಡತಿ ಹೆಸರಲ್ಲಿ ನೀವ್ಯಾಕ್ರಿ ಜಪ ಮಾಡ್ತೀರಾ? ಅಲ್ಲ, ನಮ್ಮ ಹೆಂಡತಿ ಹೆಸರಲ್ಲಿ ನಾವು ಜಪ ಮಾಡಬಾರ್ದು ಅನ್ನೋ ಹಾಗಿದ್ರೆ ನಿಮ್ಮ ಹೆಂಡತಿ ಹೆಸರಲ್ಲಿ ತಾನೇ ನಾನು ಜಪ ಮಾಡಬೇಕು. ಒಂದು ನಿಮಿಷ ಬನ್ನಿ ಇಲ್ಲಿ. ಡಾಕ್ಟ್ರೆ, ಅವನು ನನ್ನ ಮಗ. ಹಾಗಾದ್ರೂ ಮಾಡಿ ನನ್ನ ಮಗನ್ನ ಸರಿ ಮಾಡಕ್ಕಾಗಲ್ವಾ? ಆಗಲ್ಲಮ್ಮ, ಅವ್ರಿಗೆ ಪ್ರೀತಿನೇ ಬಹಳ ಮುಖ್ಯ ಆಗಿದೆ. ಆ ಪ್ರೀತಿನೇ ಸಿಗ್ತಾ ಇಲ್ಲ. ಪ್ರೀತಿ ಕೊಡು. ಪ್ರೀತಿಯೇ ನಿಯತ್ತು, ಪ್ರೀತಿಯೇ ಜಗತ್ತು, ಪ್ರೀತಿಯೇ ಸರ್ವಸ್ವ. ಈ ಪ್ರೀತಿ ಅನ್ನೋದು ಎಲ್ಲರಿಗೂ ಬೇಕೇ ಬೇಕು. ಆ ಪ್ರೀತಿ ಅನ್ನೋದು ಸಿಗದೇ ಇದ್ರೆ ಮನುಷ್ಯನಾದವನು ನರಳಿ ಸತ್ತೋಗ್ಬಿಡ್ತಾನೆ. ಆತ್ಮಹತ್ಯೆಗಳು ಹೇಗಾಗ್ತಾ ಇದಾವೆ? ಮನೆ ಬಿಟ್ಟು ಯಾಕೆ ಓಡಿ ಹೋಗ್ತಾ ಇದಾರೆ? ಇದೆಲ್ಲ ಲವ್ ಸಿಂಡ್ರೋಮ್ ನ ಎಫೆಕ್ಟ್. ಇದನ್ನ ಅರ್ಲಿ ಸ್ಟೇಜ್ ಅಲ್ಲೇ ಸರಿ ಮಾಡ್ಬೇಕು. ಸ್ಟೇಜ್ 2 ಹೋಗ್ಬಿಟ್ರೆ ಕಂಟ್ರೋಲ್ ಮಾಡಕ್ಕಾಗಲ್ಲ. ಕೊಡು ಪ್ರೀತಿ ಕೊಡು. ಮಚ್ಚು ತಾಂಡ್ ಎಲ್ಲರೂ ಕೊಚ್ಚಿ ಹಾಕ್ಬಿಡ್ತಾನೆ. ಇನ್ಮೇಲೆ ಆದ್ರೂ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಡಾಕ್ಟ್ರೆ, ಈ ಮಾತನ್ನ ಈ ನನ್ನ ಸೊಸೆಗೆ ಹೇಳಿ. ಡಾಕ್ಟ್ರೆ, ಆದ್ರೆ ನಾನು ಸೋಷಿಯಲ್ ಸರ್ವಿಸ್ ಮಾಡೋದು ತುಂಬಾ ಇದೆಯಲ್ಲ. ಇರ್ಬೋದಮ್ಮ,
ಎಲ್ಲೋ ಹೋಗಿ ಭಾಷಣ ಮಾಡಿ ಯಾರನ್ನೋ ಉದ್ಧಾರ ಮಾಡಬಲ್ಲು, ಮನೆಯಲ್ಲಿ ಇದ್ದು ನಿಮ್ ಗಂಡನ ಉದ್ಧಾರ ಮಾಡಬಹುದಲ್ಲ. ಡಾಕ್ಟರ್ಗೆ ಜ್ಯೂಸ್ ತಂದ್ಕೊಡೆ. ಡಾಕ್ಟ್ರೆ, ನಿಮ್ಗೆ ನನ್ನ ಹಬಿಬುದ್ಧಿ ಇನ್ನೂ ಗೊತ್ತಿಲ್ಲ. ಅವರು ನೀನಾಸಂ ಡ್ರಾಮಾ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಪ್ರೀತಿ ವಿಷಯದಲ್ಲಿ ಯಾರು ನಾಟಕ ಮಾಡಲ್ಲ. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಇಲ್ಲ ಅಂದ್ರೆ ಪಾಂಡುರಂಗ ನಿಮ್ ಕೈಗೆ ಸಿಗಲ್ಲ. ಪ್ರೀತಿ ಕೊಡು ತಂದೆ, ಪ್ರೀತಿ ಕೊಡು ತಂದೆ. ಒಲವೇ ಜೀವನ ಸಾಕ್ಷಾತ್ಕಾರ ಅಂತ ನಾನು ಒಂದೇ, ಆ ಒಲವೇ ನನಗೆ ಸಿಕ್ಕಲಿಲ್ಲ ತಂದೆ. ಬಯಸದೇ ಬಂದ ಭಾಗ್ಯ ತಂದೆ, ಬೇಡಿದರೂ ನನಗೆ ಪ್ರೀತಿ ಸಿಗಲಿಲ್ಲ ಅಂದೆ. ಪ್ರೀತಿಯೇ ನನ್ನ ಉಸಿರು ಅಂತ ನಾನು ಒಂದೇ, ಚಾಪೆ ದಿಂಬು ಕೈಗಿಟ್ಟು ಆಚೆ ಹೋಗು ಅಂದೆ. ನನ್ನ ಪ್ರೀತಿಯ ಜಾಜಿ ಅಂದೆ, ಬಣ್ಣ ಮೆತ್ಕೊಳ್ಳೋಕೆ 3,000 ರೂಪಾಯಿ ಕೊಡಿ ಅಂದೆ. ಪ್ರೇಮವೇ ಬಾಳಿನ ಬೆಳಕು ಒಂದೇ, ಲೈಟ್ ಆಫ್ ಮಾಡಿ ಮೆಟ್ಲ ಕೆಳಗಡೆ ಬಿದ್ಕೋ ಅಂದೆ. ಪ್ರೀತಿ ಕೊಡು ಜಾಜಿ, ಪ್ರೀತಿ ಕೊಡು. ಹಬಿ, ಸ್ಟಾಪ್ ದಿಸ್ ನಾನ್ಸೆನ್ಸ್. ಲವ್ ಅಂತ ಸಾಯ್ತಾ ಇದಿರಲ್ರಿ. ನಿನ್ನ ಪ್ರೀತಿಯ ಮುಂದೆ ನನಗೆ ಯಾವುದೂ ಇಲ್ಲ ಜಾಜಿ, ಅದಕ್ಕೋಸ್ಕರ ನಾನು ಎಷ್ಟು ಬೇಕಾದರೆ ಕಟ್ಟುತ್ತೇನೆ ಬಾಜಿ. ಪ್ರೀತಿ ಕೊಡು ಜಾಜಿ, ಪ್ರೀತಿ ಕೊಡು. ಬರ್ತಾ ಬರ್ತಾ ನೀವು ಲೂಸ್ ಆಗ್ತಿದ್ರ ಅಂತ ಕಾಣಿಸ್ತಾ ಇದೆ. ಭಜನೆ ಮಾಡಿದ್ರೆ ಪ್ರೀತಿ ಸಿಗಲ್ಲ. ಏಯ್ ಭಗವಂತ, ಮನುಷ್ಯನನ್ನ ಸೃಷ್ಟಿಸಿ ಭೂಮಿ ಮೇಲೆ ಬಿಟ್ಟೆ, ಜೊತೆಗೆ ಸಂಗಾತಿನೂ ಕೊಟ್ಟೆ, ಅಲ್ಲ ನನಗೂ ಕೊಟ್ಟೆ. ಆದ್ರೆ ಪ್ರೀತಿನ ಯಾಕೆ ಕಿತ್ತುಕೊಂಡು ಬಿಟ್ಟೆ? ಮನೆಯಲ್ಲಿ ನಾನು ಟಿವಿಯನ್ನು ತಂದಿಟ್ಟೆ, ಆದ್ರೆ ನೀನು ಆಂಟೆನಾ ಕಿತ್ಕೊಂಡು ಬಿಟ್ಟೆ. ನನಗೀಗ ಆಂಟೆನಾ ಬೇಕು, ಸೆಟಪ್ ಬಾಕ್ಸ್ ಬೇಕು, ಕೇಬಲ್ ಬೇಕು. ಇಲ್ಲ ಅಂದ್ರೆ ಟಿವಿ ನೋಡಕ್ಕಾಗಲ್ಲ ತಂದೆ. ಅಂತ ಟಿವಿನ ಯಾಕೆ ಕೊಟ್ಟೆ? ಮೇಲೆ ತಗೊಂಡು ಹೋಗ್ರು. ಪ್ರೀತಿ ಕೊಡು ಜಾಜಿ, ಪ್ರೀತಿ ಕೊಡು. ಪ್ರೀತಿ ಕೊಡು ಜಾಜಿ, ಪ್ರೀತಿ ಕೊಡು. ಪಾಂಡುರಂಗ ಗಂಡುಗಲಿ. ನಮ್ಮ ಹೆಸರಿಗೆ ಲಾಂಗ ತೋರಿಸಿದ ಮೇಲೆ ಇನ್ನು ಗಂಡುಗಲಿ ಅಂತ ಏನು ಬಂತು? ಅದೇನು ಅಂತ ಹೇಳ್ತಾಯಿ. ಯಾಕೋ ಮಗನೇ ಲೂಸ್ ತರ ಮಾತಾಡ್ತಾ ಇದೀಯಾ? ಪ್ರೀತಿಗೋಸ್ಕರ ಪರಿತಪ್ತಾ ಇರೋ ಒಬ್ಬ ಪ್ರೇಮಿನ ಲೂಸು ಅಂತ ಕರಿತಾ ಇದೆಯಲ್ಲ, ನೀನೆಂತ ದೊಡ್ಡ ಲೂಸ್ ಇರಬೇಕು. ಹೇಳು, ನೀನು ಪ್ರೀತಿ ಪಡೆಯೋದಕ್ಕೋಸ್ಕರ ನಾನು ಏನ್ ಮಾಡ್ಬೇಕು ಹೇಳು. ನಿನಗೆ ಆಸಕ್ತಿ ಅನ್ನೋದಿದ್ರೆ ಬಂದು ಭಜನೆ ಸೇರ್ಕೊ. ಪ್ರೀತಿ ಕೊಡು ತಂದೆ, ಪ್ರೀತಿ ಕೊಡು ಅಂತ ಬೇಡ್ಕೊ. ಪ್ರೀತಿ ಕೊಡು ತಂದೆ, ಪ್ರೀತಿ ಕೊಡು. ಓ ಮೈ ಗಾಡ್, ಡಿಸ್ಗಸ್ಟಿಂಗ್ ಪೀಪಲ್. ಪಾಂಡ್ರಂಗ ಅವರೇ, ಮನೆಯಲ್ಲಿ ನಿಮ್ ಕುಚ್ಚಷ್ಟೇ ಜಾಸ್ತಿ ಆಯ್ತು ಅಂತ ಗೊತ್ತಾಯ್ತು. ಜಾಜಿ ಅಂದ್ರೆ ಯಾರು? ಇಂದಿನ ಸಮಾಜ ಸೇವಕಿ, ನಾಳೆ ಮಹಿಳಾ ಮುಖ್ಯಮಂತ್ರಿ ಆಗೋರು. ಅಂಥವ್ರನ್ನ ಪಾಪ ಮನೆಯಲ್ಲಿ ಎಷ್ಟೊಂದು ಸತಾಯಿಸ್ತಿರಲ್ಲ. ಅವ್ರು ಆಚೆ ಕಡೆ ಬಂದಾಗ ಎಷ್ಟು ಅಪ್ಸೆಟ್ ಆಗಿರ್ತಾರೆ ಗೊತ್ತಾ? ನೀವು ಹೇಳಿದ್ದೆಲ್ಲ ಆಯ್ತಾ? ಇಲ್ಲ, ಇನ್ನು ಬೇಕಾದಷ್ಟಿದೆ. ಅದಕ್ಕೂ ಮೊದಲು ನಾನೊಂದಿಷ್ಟು ಮಾತುಗಳನ್ನು ಹೇಳ್ತೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ನೋಡಿ, ಈಗ ನಾವು ಮದುವೆ ಅಂತ ಆಗ್ತೀವಲ್ಲ, ಯಾಕೆ ಹೇಳಿ? ಇನ್ಯಾಕೆ? ವಂಶನ ಬೆಳೆಸಾಕೆ. ನಿಮ್ಮ ತಲೆ ಏನು ವಂಶ ಬೆಳೆಸೋದು? ವಂಶ ಬೆಳೆಸೋದಕ್ಕಿಂತ ಮೊದಲು ಗಂಡ ಮತ್ತು ಹೆಂಡತಿಯ ನಡುವೆ ಈ ಪ್ರೀತಿ ಅನ್ನೋದು ಮೂಡಬೇಕು. ಮದುವೆಯಾಗಿ ಹತ್ತತ್ರ 4 ವರ್ಷ ಆಗ್ತಾ ಬಂತು ಕಂಡ್ರೆ ಅದು ಇನ್ನೂ ಮೂಡೇ ಇಲ್ಲ. ಚಾಪೆ ದಿಂಬು ಕೊಟ್ಬಿಟ್ಟು ಮೆಟ್ಲ ಕೆಳಗಡೆ ನನ್ನನ್ನು ಅಲ್ಲಿ ಮಲಗಿಸ್ತಾರೆ. ನಿಮ್ಮ ಮನೆಯಲ್ಲಿ ನೀವು ನಿಮ್ಮ ಯಜಮಾನ್ರನ್ನ ಯಾವತ್ತಾದರೂ ಒಂದೇ ಒಂದು ದಿವಸನಾದರೂ ಆ ಥರ ಮಲಗಿಸಿದ್ರೇನ್ರಿ? ಇನ್ನೊಂದು ನಗ್ನ ಸತ್ಯ ಹೇಳ್ತೀನಿ, ಗಾಬರಿ ಬೀಳಬೇಡಿ. ಎಷ್ಟೋ ಜನ ಮದುವೆಗೆ ಮುಂಚೆನೆ ಹನಿಮೂನ್ ಮುಗಿಸ್ಕೊಂಡ್ಬಿಡ್ತಾರೆ. ಮದುವೆಯಾಗಿ ಹತ್ತತ್ರ 4 ವರ್ಷ ಆಯ್ತು ಕಂಡ್ರೆ ಆ ಹನಿಮೂನ್ ಸುಖ ಅನ್ನೋದು ಏನು ಅಂತ ನನಗೆ ಗೊತ್ತೇ ಆಗಿಲ್ಲ. ಅಲ್ಲ, ಬೇಜಾರು ಮಾಡ್ಕೊಂಬೇಡಿ. ಈಗ ಹೇಳಿ, ನೀವು ಬುದ್ಧಿ ಹೇಳಬೇಕಾಗಿರೋದು ನನಗೂ ಅಥವಾ ಸಮಾಜ ಸೇವೆಗೆ ಜಾಜಿ ಜಂಬಲ್ದಿನಿ ಅವ್ರಿಗೂ? ಹೌದು ಪದ್ಮಜ ಅವರೇ, ಜಾಜಿ ಅವ್ರು ಮಾಡ್ತಾ ಇರೋದು ತಪ್ಪು ಅನ್ಸುತ್ತೆ ರೀ. ಹಾಗಾಗಿ ನೀವು ಕೌನ್ಸಿಲಿಂಗ್ ಮಾಡಬೇಕಾಗಿರೋದು ನನಗಲ್ಲ, ಸಮಾಜ ಸೇವೆಗೆ ಜಾಜಿ ಜಂಬಲ್ದಿನಿ ಅವ್ರಿಗೆ. ಸಾಧ್ಯವಾದ್ರೆ ಅವ್ರಿಗೆ ಬುದ್ಧಿ ಹೇಳಿ, ಇಲ್ಲಾಂದ್ರೆ ತೆಪ್ಪ ನಿಮ್ಮ ಮನೆ ಕಡೆ ನಡೀಲಿ. ಜಾಜಿ ಅವರೇ, ಇನ್ಮೇಲೆ ನಿಮ್ಮ ಯಜಮಾನ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಊರಿ ಪಾಪ ಪಾಂಡುರಂಗ ಅವರು ನಿಮ್ ಪ್ರೀತಿಗೋಸ್ಕರ ಎಷ್ಟು ದಿನ ಅಂತ ಕಾಯ್ತಾರೆ. ನೀವ್ ಹೀಗೆ ಏನಾದ್ರು ಮಾಡ್ತಾ ಇದ್ರೆ ಆ ರಾಜೇಶ್ವರಿ ಮನೇಲಿ ಹೋಗಿ ಸೆಟ್ಲ್ ಆಗ್ಬಿಡ್ತಾರ ಅಷ್ಟೇ. ಅವಾಗೇನ್ ಮಾಡ್ತೀರಾ? ಆ ಥರ ಮಾತ್ರ ಆಗ್ಬಾರ್ದು. ಹಾಗಾಗ್ಬಾರ್ದು ಅಂದ್ರೆ ಇನ್ಮೇಲೆ ಪ್ರೀತಿನ ನೋಡ್ಕೊಳ್ಳಿ. ನೀವಿಬ್ಬರೂ ನನಗೆ ಬೆಂಬಲ ಕೊಟ್ಟಿದ್ದಕ್ಕೆ ನಿಮ್ಮಿಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು. ಬನ್ನಿ, ಈಗ ನಾವು ದೇವರ ಹತ್ರ ಸಾಮೂಹಿಕವಾಗಿ ಪ್ರೀತಿ ಕೊಡು ದೇವ, ಪ್ರೀತಿ ಕೊಡು ಅಂತ ಬೇಡ್ಕೊಳ್ಳೋಣ. ಪ್ರೀತಿ ಕೊಡು ದೇವ. ಪಾಂಡ್ರಂಗ ಅವರೇ, ನಿಮ್ ಪ್ರೀತಿ ಕೊಡ್ಬೇಕಾಗಿರೋದು ದೇವ್ರಲ್ಲ, ಜಾಜಿ ಅವರು. ಹಾಗಿದ್ರೆ ಪ್ರೀತಿ ಕೊಡು ಜಾಜಿ, ಪ್ರೀತಿ ಕೊಡು ಅಂತ ಇವ್ರನ್ನೇ ಬೇಡ್ಕೊಳ್ಳೋಣ. ಬನ್ನಿ, ಶುರು ಹಚ್ಕೊಳ್ಳಿ. ಪ್ರೀತಿ ಕೊಡು ಜಾಜಿ, ಪ್ರೀತಿ ಕೊಡು. ಪ್ರೀತಿ ಕೊಡು ಜಾಜಿ, ಪ್ರೀತಿ ಕೊಡು. ಪ್ರೀತಿ ಕೊಡು ಜಾಜಿ, ಪ್ರೀತಿ ಕೊಡು. ಹಬಿ ಬುದ್ಧಿ ಹೇಳಿ ಅಂತ ನಿಮ್ಮಿಬ್ರನ್ನ ಕರ್ಸಿದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೀರಲ್ಲ, ನಿಮ್ಮಿಬ್ರಿಗೂ ಶೇಮ್ ಆಗಲ್ವಾ? ಇನ್ನೊಂದ್ಸಲ ಈ ರೀತಿ ಮಾಡಿದೆ ಆದ್ರೆ ನಾನು ಏನ್ ಮಾಡ್ತೀನಿ ಅಂತ ನಂಗೆ ಗೊತ್ತಿಲ್ಲ. Get out, I said. Disgusting people. ಯಾರು ಸರಿ ಇಲ್ಲ ಕಣ್ರಿ. ಪ್ರೀತಿ ಕೊಡು ಜಾಜಿ, ಪ್ರೀತಿ ಕೊಡು. ಹಲೋ, ಜಾಜಿ ಜಮಲ್ದಿನಿ ಸ್ಪೀಕಿಂಗ್. ಹಲೋ, ನಾನು ಪದ್ಮಜ ಮಾತಾಡ್ತಾ ಇತ್ತು. ಪಾಂಡ್ರಂಗ ಅವ್ರ ಹೆಲ್ತ್ ಪ್ರಾಬ್ಲಮ್ ಅಲ್ಲಿದೆ. ನಿಮ್ಮ ಫ್ರೆಂಡ್ ಇದಾರಲ್ಲ, ಡಾಕ್ಟರ್ ಶರ್ಮಿಳಾ ಅಂತ, ಸೈಕಾಟ್ರಿಸ್ಟು. ಅವ್ರ ಹತ್ರ ತೋರಿಸೋದು ಒಳ್ಳೇದು ಅನ್ಸುತ್ತೆ. ಇಲ್ಲ ಅಂದ್ರೆ ನೀವು ನಿಮ್ಮ ಗಂಡನ್ನ ಕಳ್ಕೋಬೇಕಾಗುತ್ತೆ. ಹಾಯ್, ದಿಸ್ ಇಸ್ ಜಾಜಿ ಜಂಬಲ್ದಿನಿ. ಡಾಕ್ಟರ್ ಶರ್ಮಿಳಾನಾ? ಏನಿಲ್ಲ, ನನ್ನ ಹಬ್ಬಿ ಲವ್ ಅಂತ ಲೂಸ್ ಥರ ಬಿಹೇವ್ ಮಾಡ್ತಾ ಇದ್ದಾರೆ. ನೀನು ಬಂದು ಕೌನ್ಸಿಲಿಂಗ್ ಮಾಡಿ ಅವ್ರನ್ನ ಸರಿ ಮಾಡ್ತೀಯಾ? ಈಗಲೇ ಮಾಡ್ತೀಯಾ? ಥ್ಯಾಂಕ್
ಥ್ಯಾಂಕ್ ಯು ವೆರಿ ಮಚ್. ಬೇಗ ಬಾ. ಪ್ರೀತಿ ಕೊಡು ಜಾಜಿ, ಪ್ರೀತಿ ಕೊಡು, ಪ್ರೀತಿ ಕೊಡು, ಪ್ರೀತಿ ಕೊಡು. ಹಾಬಿ, ಈಗ ನಮ್ಮ ಮನೆಗೆ ನನ್ನ ಫ್ರೆಂಡು ಸೈಕಿಯಾಟ್ರಿಸ್ಟ್ ಡಾಕ್ಟರ್ ಶರ್ಮಿಳಾ ಬರ್ತಾ ಇದ್ದಾರೆ. ಅವ್ರು ಬಂದಾಗ ನೀವು ನನಗೆ ಪ್ರೀತಿ ಕೊಡಿಸ್ತಾರಾ? ಕರೆಕ್ಟಾಗಿ ಬಿಹೇವ್ ಮಾಡಿ ಪ್ರೀತಿ ಕೊಡ್ಸಿದ್ರು ಕೊಡಿಸ್ಬಹುದು. ವಿಟ್ಲ, ಆ ಲೇಡಿ ಡಾಕ್ಟರ್ ಎಷ್ಟು ಚೆನ್ನಾಗಿದ್ದಾಳಲ್ವೇನೋ. ಲೇಡಿ ಡಾಕ್ಟರ್ ಯಾವಾಗಲೂ ಚೆನ್ನಾಗಿರ್ತಾರೆ ಕಣ. ಅಂತವ್ರನ್ನ ಮದುವೆ ಆದ್ರೆ ನಮ್ಗೆ ಯಾವ ಕಾಯಿಲೆನೂ ಬರೋದಿಲ್ಲ ಅಲ್ವಲ್ಲ. ಹೇಳಕ್ಕಾಗಲ್ಲ, ಬರ್ಬಾದ್ ಕಾಯಿಲೆ ಬಂದ್ರು ಬರಬಹುದು. ಅದಂಗಾಯ್ತು. ನೋಡು, ಇವರು ನಾನಾ ಕಾಯಿಲೆ ಇರುವಂತ ಪೇಷಂಟ್ಗಳನ್ನ ಮುಟ್ಟಿರ್ತಾರೆ. ಅಪ್ಪಿ ತಪ್ಪಿ ಇವ್ರೇನಾರು ನಮ್ಮನ್ನು ಮುಟ್ಟಿದ್ರೆ ಆ ಕಾಯಿಲೆ ನಮಗೆ ಬಂದ್ರು ಬರಬಹುದು. ಹಲೋ, ಎಕ್ಸ್ಕ್ಯೂಸ್ ಮೀ, ಪಾಂಡುರಂಗ ಅನ್ನೋ ಪೇಷಂಟ್ನ ಕರ್ಕೊಂಡು ಬರ್ತೀರಾ? ಇರಿಟೇಟಿಂಗ್ ಕ್ಯಾರೆಕ್ಟರ್ಸ್. ಪ್ರೀತಿ ಕೊಡು ದೇವಾ, ಪ್ರೀತಿ ಕೊಡು, ಪ್ರೀತಿ ಕೊಡು ದೇವಾ, ಪ್ರೀತಿ ಕೊಡು. ಮಿಸ್ಟರ್ ಪಾಂಡುರಂಗ ಅವರೇ, ನೀವು ಪ್ರೀತಿ ಅನ್ನೋ ದೊಡ್ಡ ಸಾಗರದಲ್ಲಿ ಮುಳುಗಿದ್ದೀರಾ ಅನ್ಸುತ್ತೆ. ಪ್ರೀತಿ ಕೊಡು ದೇವಾ, ಪ್ರೀತಿ ಕೊಡು, ಕೊಡು ಕೊಡು ಕೊಡು. ಒಂದ್ ನಿಮಿಷ, ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ನೀವು ಈ ರೀತಿ ದೇವ್ರ ಹತ್ರ, ಕಿಟಕಿ ಬಾಗ್ಲ ಹತ್ರ ಪ್ರೀತಿ ಕೇಳಿದ್ರೆ ಪ್ರೀತಿ ಸಿಗಲ್ಲ. ಅದನ್ನ ನಿಮ್ ಹೆಂಡತಿ ಹತ್ರ ಕೇಳ್ಕೋಬೇಕು. ಅಷ್ಟು ವರ್ಷಗಳಿಂದ ಅವ್ರನ್ನೇ ಕೇಳ್ತಾ ಇದ್ದೀನಿ, ಆದ್ರೆ ಆ ಪ್ರೀತಿ ನನಗೆ ಸಿಗ್ತಾ ಇಲ್ವೇ? ಈಗ ನೀವೇ ಹೇಳಿ, ಗಂಡನಾದವನಿಗೆ ತನ್ನ ಹೆಂಡತಿ ಹತ್ರ ಪ್ರೀತಿನ ಕೇಳೋ ಅಧಿಕಾರ ಇರುತ್ತೋ ಅಥವಾ ಇರಲ್ಲ? ಹಾಗಂತ ನೀವು ಪದೇ ಪದೇ ಪ್ರೀತಿ ಕೊಡು ಅಂತ ಕೇಳ್ತಾ ಇದ್ರೆ ನೋಡಿದ ಜನ ನಿಮ್ಮನ್ನ ಲೂಸು ಅನ್ಕೊಳ್ತಾರೆ. ನಿಮಗೆ ಮದುವೆ ಆಗಿದೆಯಾ? ಇಲ್ಲ, ನಾನು ಒಬ್ಬ ಹುಡುಗನ ಪ್ರೀತಿ ಮಾಡ್ತಾ ಇದ್ದೀನಿ. ಆ ಹುಡುಗ ನಿಮ್ಮ ಪ್ರೀತಿಗೋಸ್ಕರ ಸಾಯ್ತಾನೋ ಇಲ್ವೋ? ನಾನು ಅಂದ್ರೆ ಪ್ರಾಣ ಬಿಡ್ತಾನೆ. ಯಾವಾಗ್ಲೂ ನಿಮ್ಮ ಹತ್ರ ಬಂದು ಪ್ರೀತಿ ಕೊಡು ಅಂತ ಕೇಳ್ತಾನೋ ಇಲ್ವೋ? ಅವ್ನು ಕೇಳೋದಕ್ಕಿಂತ ಮುಂಚೆ ನಾನೇ ಅವನಿಗೆ ಪ್ರೀತಿನ ಧಾರೆ ಎರೆಯೋದಕ್ಕೆ ಸಿದ್ಧವಾಗಿದ್ದೀನಲ್ಲ. ನಿಮ್ಮಂತ ಹುಡುಗಿನ ಪಡೆದ ಆ ಲೋಪರ್ರೇ ಲಕ್ಕಿ ಬಾಯ್. ನನಗೂ ನೋಡಿ, ಮದುವೆ ಅಂತಾಗಿ ಹತ್ತತ್ರ 4 ವರ್ಷ ಆಯ್ತು. ನಮ್ಮ ಹೆಂಡ್ರ ಕಡೆಯಿಂದ ಇಲ್ಲಿ ತನಕ ನಮಗೆ ಇದಾಗ್ಲಿ ಯಾವುದು ಸಿಕ್ಕೇ ಇಲ್ಲ. ನೋಡಿ ಪಾಂಡುರಂಗ ಅವರೇ, ನೀವಂಥ ವಿಷಯಗಳನ್ನ ನನ್ನ ಹತ್ರ ಹೇಳ್ಬೇಡಿ, ನನಗೆ ಮುಜುಗರ ಆಗುತ್ತೆ. ತಗೊಳಪ್ಪ. ಅಲ್ಲ ಕಣ್ರಿ, ನೀವು ಸೈಕ್ಯಾಟ್ರಿಕ್ ಡಾಕ್ಟ್ರು, ನೀವೇ ಈ ತರ ಮಾತುಗಳನ್ನು ಹೇಳ್ಬಿಟ್ರೆ ಒಬ್ಬ ಪೇಷಂಟ್ ನಾವು ನಮ್ಮ ದುಃಖ ದುಮ್ಮಾನಗಳನ್ನ ಯಾರ ಹತ್ರ ಹಂಚ್ಕೊಳ್ಳೋಣ? ಅಲ್ವಾ ಶರ್ಮಿಳಾ, ಅಲ್ವಾ? ಕೈ ಬಿಡಿ ಪಾಂಡುರಂಗ ಅವರೇ. ಒಂದು ಸಲ ನಾನು ಕೈ ಹಿಡಿದ್ರೆ ಕೈ ಬಿಡೋ ಮಗನೇ ಅಲ್ಲ. ನಾವು ನಮ್ಮ ಹೆಂಡ್ರ ಕೈನ ಹಿಡ್ಕೊಂಡಿವಿ, ಅವ್ರ ಕಡೆಯಿಂದ ನಮಗೆ ಪ್ರೀತಿ ಬರಲಿಲ್ಲ. ಅದಕ್ಕೆ ಒಂದು ಕೆಲಸ ಮಾಡೋಣ, ನಾನು ನಿಮ್ಮನ್ನ ಮದುವೆ ಆಗ್ಬಿಡ್ತೀನಿ, ನೀವು ನನಗೆ ಪ್ರೀತಿ ಕೊಡಿ. ಅಯ್ಯೋ, ನನ್ಗಾಗ್ಲೇ ಎಂಗೇಜ್ಮೆಂಟ್ ಆಗಿದೆ, ನಾನು ಆ ಹುಡುಗನ ಮದುವೆ ಆಗ್ತಿದ್ದೀನಿ. ಆದ್ರೇನಂದ್ರೆ ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡ್ರೆ ನಮ್ಮ ಊರಲ್ಲಿ ಇದೆಯಲ್ಲ 5 ಜನರನ್ನ ಕಟ್ಕೊಳ್ಳೋ ಅವಕಾಶ ಇದೆ. ಒಂದು ಕೆಲಸ ಮಾಡೋಣ, ಇಬ್ರು ಮದುವೆ ಆಗ್ಬಿಡೋಣ. ನೀವು ಪ್ರತಿನಿತ್ಯ ನನಗೆ ಪ್ರೀತಿ ಕೊಡ್ತಾ ಹೋಗಿ, ನಾನು ಪ್ರೀತಿ ತಗೋತಾ ಹೋಗ್ತೀನಿ. ಅಯ್ಯೋ ಪಾಂಡುರಂಗ ಅವರೇ, ಐ ಆಮ್ ಸೋ ಸಾರಿ ಶರ್ಮಿಳಾ, ನನ್ನ ಹಬ್ಬಿ ನಿನ್ನ ಜೊತೆ ಈ ರೀತಿ ಬಿಹೇವ್ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಜಾಜಿ, ಪಾಂಡುರಂಗ ಅವ್ರಿಗೆ ನಿನ್ನ ಪ್ರೀತಿ ಸಿಗ್ಲಿಲ್ಲ ಅಂದ್ರೆ ಅವ್ರು ಮ್ಯಾಡ್ ಆಗೋದು ಗ್ಯಾರಂಟಿ. ಆ ವಿಷಯ ನನಗೆ ಗೊತ್ತು, ಆದರೆ ನಾನು ಏನು ಮಾಡಲಿ? ನನಗೂ ಸಿಕ್ಕಾಪಟ್ಟೆ ಕಮಿಟ್ಮೆಂಟ್ ಇದೆ. ನಾನು ಎಲ್ಲ ಕಡೆ ಹೋಗಿ ಸ್ಪೀಚ್ ಮಾಡಬೇಕು, ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಬೇಕು, ನಾಳೆ ದಿನ ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗಬೇಕು. ಇಷ್ಟೆಲ್ಲ ಡ್ರೀಮ್ಸ್ ಇಟ್ಕೊಂಡು ಅವ್ರನ್ನ ಲವ್ ಮಾಡ್ಕೊಂಡು ಕೂತ್ಕೊಂಡ್ರೆ ನನ್ನ ಡ್ರೀಮ್ಸ್ ಎಲ್ಲ ಫುಲ್ಫಿಲ್ ಆಗೋದು ಯಾವಾಗ? ಏನೇ ಆಗಲಿ ಜಾಜಿ, ಒಬ್ಬ ಹೆಂಡತಿಯಾಗಿ ನೀನು ಅವ್ರನ್ನ ಪ್ರೀತಿ ಮಾಡಲೇಬೇಕಾಗುತ್ತೆ. ಶರ್ಮಿಳಾ, ತಗೋ ನಿನ್ನ ಫೀಸು. ನಿನ್ನ ಫೀಸ್ ನನಗೆ ಬೇಕಾಗಿಲ್ಲ. ಮೊದಲು ಪಾಂಡುರಂಗ ಅವ್ರು ಸರಿ ಹೋಗಬೇಕು. ಅಷ್ಟೊಂದು ಪ್ರೀತಿ ಮಾಡೋ ಗಂಡ ನಿನಗೆ ಸಿಕ್ಕಿದ್ದಾರೆ ಅಂತ ನೀನು ಖುಷಿ ಪಡಬೇಕು ಕಣೆ. ಅವ್ರು ನಂಗೆ ಲವ್ ಮಾಡಬೇಕು ಅಂದರೆ ನನ್ನ ಜೊತೆ ಕುತ್ಕೊಂಡು ಮಾತಾಡಬೇಕು. ಅದು ಬಿಟ್ಟು ನೆಕ್ಸ್ಟ್ ಸ್ಟೆಪ್ ಹೋದರೆ ಅದು ನಂಗೆ ಇಷ್ಟ ಆಗಲ್ಲ. ಶರ್ಮಿಳಾ, ಹೇಗಾದರೂ ಮಾಡಿ ನನ್ನ ಹಬಿನ ಕಂಟ್ರೋಲ್ ಮಾಡಬೇಕು. ಅದಕ್ಕೆ ಯಾವ್ದಾದ್ರು ಒಂದು ಐಡಿಯಾ ಇದೆಯಾ? ಒಂದು, ನೀನು ಅವ್ರನ್ನ ಪ್ರೀತಿ ಮಾಡಬೇಕು. ಇನ್ನೊಂದು, ಈ ರೀತಿ ಪ್ರೀತಿ ಜಪ ಮಾಡೋದು ತಪ್ಪು ಅಂತ ಹೇಳೋಕೆ ಒಬ್ಬ ರೌಡಿನ ಬಿಟ್ಟು ಹೆದರಿಸ್ಬೇಕು. ಹೆದರಿಸಿದ್ರೆ ಹಬಿ ಸರಿ ಹೋಗ್ತಾರಾ? ಹಾ, ಪ್ರೀತಿ ಜಾಗದಲ್ಲಿ ಹೆದರಿಕೆ ಬಂದಾಗ ತನ್ನಷ್ಟಕ್ಕೆ ತಾನಾಗಿ ಪ್ರೀತಿ ಕಡಿಮೆ ಆಗುತ್ತೆ, ಹೆದರಿಕೆ ಜಾಸ್ತಿ ಆಗುತ್ತೆ. ಆಗ ಪ್ರೀತಿ ಜಪ ಮಾಡೋದು ಬಿಟ್ಬಿಡ್ತಾರೆ. ಸರಿ, ಹಾಗಾದ್ರೆ ಯಾವ್ದಾದ್ರು ಒಬ್ಬ ರೌಡಿನ ಬಿಟ್ಟು ಹಬಿನ ಹೆದರಿಸ್ತೀನಿ. ನಾನು ರೌಡಿ ಬೈರ, ದೇವಲೋಕ ಪ್ರೇಮಲೋಕ ನನ್ನ ಮನೆ ಈಗ. ನಾನು ರೌಡಿ ಬೈರ, ನಮ್ದು ರೌಡಿ ಲೋಕ ಅಂದೆ. ನೋಡಪ್ಪ ಭೈರಪ್ಪ, ಎಲ್ಲ ಲೋಕಗಳಲ್ಲಿ ಶ್ರೇಷ್ಠವಾದ ಲೋಕ ಅಂದರೆ ಪ್ರೇಮಲೋಕ. ಆ ಪ್ರೇಮಲೋಕ ಅನ್ನೋದು ಅದ್ಭುತವಾದದ್ದು, ಅನನ್ಯವಾದದ್ದು, ಅತೀತವಾದದ್ದು. ನಿನಗೆ ಅನುಮಾನ ಇತ್ತು ಅಂದರೆ ಹೋಗಿ ರವಿಚಂದ್ರನವ್ರನ್ನ ಕೇಳಿ ನೋಡು. ನಾನು ಹೇಳೋದನ್ನ ಕೇಳಿಸ್ಕೊ. ನಿನ್ನ ಹೆಂಡತಿಗೆ ಯಾವಾಗ ಟಾರ್ಚರ್ ಕೊಡೋದು, ತೊಂದರೆ ಕೊಡೋದು ತಪ್ಪು. ಭೈರಪ್ಪ, ನಿನಗೆ ಮದುವೆ ಆಗಿದೆ ಏನಪ್ಪ? ತುಂಬಾ ಕಷ್ಟಪಟ್ಟು ಪ್ರೀತಿ ಮಾಡಿ ಒಂದು ಹುಡುಗಿನ ಪಟಾಯಿಸಿ ಮದುವೆ ಮಾಡ್ಕೊಂಡಿದ್ದೀನಿ. ಅವಳು ನಿನಗೆ ಪ್ರೀತಿನ ತೋರಿಸ್ತಾ ಇದ್ಲಪ್ಪ? ತೋರಿಸಿದ್ಲ. ಪ್ರೀತಿ ಸಾಗರದಲ್ಲಿ ಹಂಗೆ ನನ್ನ ಮುಳುಗಿಸಿ ತೇಲಿಸ್ಬಿಟ್ಲು. ಇತ್ತೀಚೆಗೆ ನಾನು ಸ್ವಲ್ಪ ಒಳ್ಳೆಯವನಾಗ್ತಾ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ಅವಳು ಪ್ರೀತಿ. ಅವಳು ಏನಾದರೂ ಪ್ರೀತಿ ತೋರಿಸದೇ ಇದ್ದಿದ್ರೆ ಇಷ್ಟೊತ್ತಾಗಲೇ ನಾನು ಮೆಂಟ್ಲಾಗ್ಬಿಟ್ಟು ಡೆಂಟಲ್ ಹಾಸ್ಪಿಟಲಲ್ಲಿ ಹಲ್ಲು ಕಟ್ಟಿಸ್ಕೊತಾ ಇದ್ದೆ. ನನಗೆ ಆ ಪ್ರೀತಿ ಸಿಗ್ತಾ ಇಲ್ಲ. ಅಂದರೆ
ಆ ಚಿನಾಲಿ ನನ್ನ ಹೆಂಡತಿ ಪ್ರೀತಿ ನಿನಗೆ ಸಿಗ್ತಾ ಇಲ್ಲ ಅಂತನಾ? ನಾನು ಹೇಳಿದ್ದ ಆ ಥರ ಅಲ್ಲ ಕಣಪ್ಪ. ನನ್ನ ಹೆಂಡತಿ ಕಡೆಯಿಂದ ನನಗೆ ಅಂತಹ ಒಂದು ಪವಿತ್ರವಾದ ಪ್ರೀತಿ ಸಿಗ್ತಾ ಇಲ್ಲ ಅಂತ. ಅದು ನೋಡೋ ಬೈರಣ್ಣ, ವಯಸ್ಸಿನಲ್ಲಿ ನನಗಿಂತ ದೊಡ್ಡವನು ಅಣ್ಣ ಅನ್ಕೊಂಡು ಈ ಕತೆ ಹೇಳ್ತೀನಿ, ಕೇಳಿಸ್ಕೊ. ನಂದೊಂದು ದೊಡ್ಡ ಕತೆ ಕಣೋ. ಎಂದಿನಂತಿನ ಒಂದು ದಿನ ನಾನು ಮದುವೆ ಮನೆಯ ಊಟದ ಆಸೆಗೆಂದು ಶುಭ್ರವಾದ ಬಟ್ಟೆಯನ್ನು ಧರಿಸಿ ಪಪ್ಪನ ಕೈ ಹಿಡಿದುಕೊಂಡು ಹೊರಟು ನಿಂತೆನು. ಮದುವೆ ಮನೆಗೆ ಹೋಗಿದ್ದು. ನಾನು ಅಲ್ಲೋ ಇಲ್ಲೋ ತಪ್ಸ್ಕೊಂಡ್ಬಿಡ್ತೀನಿ ಅಂತ ನಮ್ಮಪ್ಪ ಈ ಮೇಳ ಊದರ್ ಇರ್ತಾರಲ್ಲ ಅವ್ರ ಪಕ್ಕ ತಾಳ ಹಾಕೊಂಡು ಕೂತ್ಕೊಳ್ಳಪ್ಪ ಅಂತ ಕೂರ್ಸ್ಬಿಟ್ಟು ಹೋಗಿದ್ದ ಕಣೋ. ಆದರೆ ಇನ್ನೇನು ತಾಳಿ ಕಟ್ಟ ಸಮಯ ಹತ್ತತ್ರಕ್ಕೆ ಬರ್ತಾ ಇದೆ ಕಣಪ್ಪ. ಆದರೆ ಏನು ಮಾಡೋದು, ಗಂಡೆ ನಾಪತ್ತೆ ಯಾಕೆ ಕೂತಿದ್ದಾನೆ. ಈ ಹೆಣ್ಣಿನ ನಮ್ಮಪ್ಪನುವೇ ಸಿಕ್ಕಾಪಟ್ಟೆ ಕ್ಲೋಸ್ ಫ್ರೆಂಡ್ ಅಂತೆ. ಇನ್ನೇನು ಮದುವೆ ನಿಂತು ಹೋಗ್ಬಾರ್ದು, ಹೆಣ್ಣಿನ ಭಾಳ ಹಾಳಾಗ್ಬಿಡುತ್ತೆ ಅಂತೇಳಿ ನನ್ನನ್ನು ಕರ್ಕೊಂಡೋಗಿ ನನ್ನ ಕೈಲಿ ಹಿಂದೂ ಮುಂದೆ ನೋಡ್ದೇನೆ ತಾಳಿ ಕಟ್ಸ್ಬಿಟ್ರು ಕಣಪ್ಪ. ನಮ್ಮ ಹೆಂಡ್ರಿಗೆ ನನ್ನ ಜೊತೆ ಸಂಸಾರ ಮಾಡೋದಕ್ಕೆ ಸುತಾರಾಮ್ ಇಷ್ಟ ಇಲ್ಲ. ಬೆಡ್ರೂಮ್ಗೆ ನೋ ಅಡ್ಮಿಷನ್ ಬೋರ್ಡ್ ಅಂತ ಹಾಕೋರೆ. ಬೈರಣ್ಣ ನೋಡ ನನಗೆ ಮದುವೆಗೆ ಇಷ್ಟು ವರ್ಷ ಆಯ್ತಲ್ಲ, ಅವ್ರ ಕಡೆಯಿಂದ ನನಗೆ ಒಂದು ಮುತ್ತ ಇಲ್ಲ, ಒಂದು ಪುತ್ತ ಇಲ್ಲ, ಒಂದು ಉಮ್ಮ ಇಲ್ಲ, ಒಂದು ಚುಮ್ಮ ಇಲ್ಲ, ಡಿಂಗ್ ಡಾಂಗ್ ಇಲ್ಲ. ಡಿಂಗ್ ಡಾಂಗ್ ಮನೆ ಹಾಳಾಗೋಗ್ಲು, ಡೈ ಕುಟಿ ಮಿಲ್ಲು ಇಲ್ಲ ಅಂತೀನಿ. ಬೈರಣ್ಣ, ಆವತ್ತಿನಿಂದ ಇವತ್ತಿನ ತನಕ ನಾನು ಮೆಟ್ಲೆ ಕೆಳಗಡೆ ಚಾಪೆ ತಿಂಬು ಹಾಸ್ಕೊಂಡು ಒಳ್ಳೆ ನಾಯಿ ಮರಿತರ ಮಲ್ಕೋತೀನಿ. ಬೇಡಪ್ಪ, ಕಣಲೆ ನೀನ್ ಹತ್ರ ನನ್ ಗೋಳು ಬರುತ್ತೆ. ಹೊಡಿಬೇಡ ಕಣಲೆ, ನಿನ್ನ ಗೋಳಿನ ಕತೆ ಕರುಣಾಜನಕವಾಗಿದೆ. ನಿನ್ನ ಕತೆ ಕೇಳಿದ್ರೆ ಕರುಳೆ ಕಿತ್ತು ಬರ್ತಾ ಇದೆ ಕಣೋ. ಈಗೇಳೋ ಅಂತ ಹೆಂಡತಿ ಹತ್ರ ನಾನು ಹೋಗಿ ನನಗೆ ನಿನ್ನ ಪ್ರೀತಿ ಬೇಕು ಕಣೆ ಅಂತ ಕೇಳತ್ತಪ್ಪ, ಪ್ರೀತಿ ತಪ್ಪ? ಖಂಡಿತ ತಪ್ಪಲ್ಲ. ಮತ್ತೆ ನಿನ್ನ ಹೆಂಡತಿ ಪ್ರೀತಿ ನಿನಗೆ ಸಿಗ್ಲೇಬೇಕು ಅಲ್ವಾ? ನಿನಗೆ ಸಿಕ್ಕಂತ ಹೆಂಡತಿ ನನಗೇನಾದ್ರೂ ಸಿಕ್ಕಿದ್ರೆ ಕಚ್ಚಕ್ಕಂತ ಕತ್ತರಿಸಿ ಪಟಕ್ಕಂತ ಜೈಲು ಸೇರ್ಕೊಬಿಡ್ತಿದ್ದೆ. ಆದ್ರೆ ನೀನು ತುಂಬಾ ಒಳ್ಳೆಯವನು ಕಣೋ. ಇವತ್ತಿನವರೆಗೂ ನಿನ್ನ ಹೆಂಡತಿನ ಟಚ್ ಮಾಡ್ದೇನೆ ಹಾಗೇ ಇದೆಯಲ್ಲ. ನಿನ್ನ ಹೆಂಡತಿ ಪ್ರೀತಿ ನಿನಗೆ ಸಿಗೋದಕ್ಕೋಸ್ಕರ ನಾನು ಏನು ಸಹಾಯ ಮಾಡೋದಕ್ಕೆ ರೆಡಿ ಆಗಿದ್ದೀನಿ. ನಿನ್ನ ಹೆಂಡತಿನ ಎತ್ತು ಬಿಡ್ಲಾ? ಲೇ ಬೈರಾ, ಅಷ್ಟು ವರ್ಷದಿಂದ ಕಾಯ್ತಾ ಇದ್ದೀನಿ ಕಣೋ. ಒಂದೇ ಒಂದ್ಸಲ ಹೆಂಡ್ತಿನ ನಾನೇ ಎತ್ತಿಲ್ಲ. ನೀನ್ ಯಾಕೋ ಎತ್ಕೋತೀಯಾ? ನಾನು ಹೇಳಿದ್ದು ಆ ಎತ್ತೋದಲ್ಲ, ಎತ್ತು ಬಿಡ್ಲಾ ಅಂತ. ಬೇಡ ಪಾಂಡುರಂಗ, ಹತ್ರ ಬರ್ಬೇಡ. ಪಾಂಡುರಂಗ ಬೇಡ, ಹತ್ರ ಬರ್ಬೇಡ. ಪ್ರೀತಿ ಕೊಡು ಶರ್ಮಿಳಾ, ಪ್ರೀತಿ ಕೊಡು. ಪ್ರೀತಿ ಕೊಡು. ಅಯ್ಯೋ, ಪ್ರೀತಿ ಕೊಡು ಶರ್ಮಿಳಾ. ಚಾಚಿ, ಪ್ರೀತಿ ಕೊಡು ಚಾಚಿ, ಪ್ರೀತಿ ಕೊಡು. ನೋಡಿ ಬೈರ, ನಿಮ್ಗೇನು ಮಾಡ್ಲಿಲ್ವಾ? ಓಯ್ ಜಾಜಿ ಅಮ್ಮ, ನೀನ್ ಮಾಡ್ತಾ ಇರೋದು ಸರಿಯೇನಮ್ಮ? ದೊಡ್ಡ ಸಮಾಜ ಸೇವಕಿ ನಾನು, ಸಮಾಜನ ಉದ್ಧಾರ ಮಾಡ್ಬಿಡ್ತೀನಿ, ಹಾಗೆ ಮಾಡ್ಬಿಡ್ತೀನಿ, ಹೀಗೆ ಮಾಡ್ಬಿಡ್ತೀನಿ ಅಂತ ಭಾಷಣ ಬೇಕಿತ್ತೀಯ. ಸ್ವಂತ ಗಂಡನಿಗೆ ಪ್ರೀತಿ ತೋರಿಸ್ದೇ ಇರೋಳು ಇನ್ನೇನ್ ಸಮಾಜನ ಉದ್ಧಾರ ಮಾಡ್ತೀಯ? ಈಗೇನು ಗಂಡನಿಗೆ ಪ್ರೀತಿ ತೋರಿಸ್ತೀಯೋ ಇಲ್ಲ ಈ ದೊಣ್ಣೆಲ್ 4 ಬಡಿಗೆ ಮಕಾಣೆ ಮಲಗಿಸ್ಬಿಡ್ಲಾ? ಕರ್ಕೊಂಬಂದು ನಿನ್ನ ಮಗನಿಗೆ ಮದುವೆ ಮಾಡಿಸ್ತಾ ಇದ್ಯಾ? ಮದುವೆ ಯಾವ್ದಾಗೈತೆ ಅಂತ ನಿನ್ನ ಮಗನಿಗೆ ಒಂದೇ ಒಂದು ದಿನ ಪ್ರೀತಿ ತೋರಿಸಿಲ್ಲ ಇವಳು. ಆ ವಿಷಯ ಕೇಳಿ ನನಗೆ ಎಷ್ಟು ಸಂತ ಆಯ್ತು ಅಂದ್ರೆ, ಅನುಭವಿಸ್ತಾರ ಅವನಿಗೆ ಇನ್ನೆಷ್ಟು ಸಂತ ಆಗಿರ್ಬೇಕು. ಇನ್ಮೇಲೆ ಹಾಗಾಗಬಾರ್ದು. ಇನ್ನು 9 ತಿಂಗಳೊಳಗೆ ಈ ಮನೆ ಒಳಗೆ ಜೋಡಿ ಮಗು ಅನ್ನೋ ಅಳು ಸೌಂಡ್ ಕೇಳಬೇಕು. ಅಷ್ಟೇ ತಾನೇ, ನಾಳೆನೇ ಒಂದು ಮಗುನ್ ಕರ್ಕೊಂಡು ಬಂದು ಅದ್ರ ಅಳೋ ಸೌಂಡ್ನ ನಿಮಗೆ ಕೇಳಿಸ್ತೀನಿ. ಬೇರೆ ಮಗು ಅಲ್ಲ, ನಿನ್ನ ಮಗು ಅಳೋ ಸೌಂಡ್ ಕೇಳಬೇಕು. ಇಲ್ಲಾಂದ್ರೆ ಬಂದು ಎಲ್ಲ ಸೌಂಡ್ ಆಫ್ ಮಾಡ್ಬಿಡ್ತೀನಿ. ಎಕ್ಸ್ಕ್ಯೂಸ್ ಮೀ, ಯಾರಿದ್ದೀರಾ ಮನೆಯಲ್ಲಿ? ಕಲರ್ ವಾಟ್ ಕಲರ್ ಪ್ರೀತಿ ಸಿಕ್ಕತ್ತೇನ್ರಿ ಸರ್? ಅದಕ್ಕೆ ಅಂತ ಲವ್ ಸ್ಟಿಕ್ಕರ್ಸ್ ಬಂದಿದೆ ಸರ್. ಇದನ್ನ ಎದೆಗೆ ಅಂಟಿಸ್ಕೊಂಡ್ರೆ ನಿಮ್ಮನ್ನ ಯಾವ ಹುಡುಗಿ ನೋಡ್ತಾಳೋ ಅವಳೇ ಬಂದು ಲವಿಟ ವಿಶ್ ಮಾಡ್ತಾಳೆ ಸರ್. ಇದನ್ನ ಎದೆಗೆ ಹಚ್ಕೊಳ್ಳೋದ್ರಿಂದ ನಿಜವಾಗ್ಲೂ ಪ್ರೀತಿ ಸಿಗುತ್ತೇನ್ರಿ? ಖಂಡಿತ ಸಿಗುತ್ತೆ ಸರ್. ಎಷ್ಟೋ ಜನ ಕಾಲೇಜ್ ಹುಡುಗಿರಿಗೆ ಲವ್ ಬೆಳೆಯಕ್ಕೆ ಈ ಸಿಂಪಲ್ಲೇ ಕಾರಣ ಸರ್. ಯಾಕೆ ಒಂದು ಸಲ ನಾನು ಟೆಸ್ಟ್ ಮಾಡಬಾರ್ದು? ಎಷ್ಟು ಇದ್ರ ಬೆಲೆ ಎಷ್ಟು? ಓನ್ಲಿ 10 rupees ಸರ್. ಬರೀ 10 ರೂಪಾಯಿಗೆ ಪ್ರೀತಿ ಸಿಗುತ್ತೆ ಅನ್ನೋದಾದ್ರೆ ಬರೀ ಎದೆಗೇನ್ರಿ, ಎಲ್ಲ ಕಡೆ ಹಚ್ಕೊಂಡ್ಬಿಡ್ತೀನಿ. ಸದ್ಯಕ್ಕೆ ಒಂದು ಕೊಡ್ರಿ. ಅಲ್ಲ, ನಿಮಗೆ ಏನಾದರೂ ಅನ್ನಿಸ್ತಾ ಇದೆಯಾ ಅಂತ? ತುಂಬಾ ಅನಿಸ್ತಾ ಇದೆ ಸರ್. ನನಗಂತೂ ಸಿಕ್ಕಾಪಟ್ಟೆ ಅನಿಸ್ತಾ ಇದೆ ಕಣ್ರಿ. ಸರ್, ಅನಿಸ್ದಾಗ ಸುಮ್ಮನೆ ಇರಬಾರ್ದು, ಡ್ಯಾನ್ಸ್ ಮಾಡಬೇಕು. ಓಪನ್ ಆಫರ್, ಯಾರು ಇಲ್ಲ. ಮತ್ತೆ ಶುರು ಹಚ್ಕೊಳ್ಳಿ.
ಅಲ್ಲ ಈ ಹುಡುಗಿ ಲವ್ ಸ್ಟಿಕ್ಕರ್ ಮಾಡುವ ಬೆಡಗಿ ಮಾಡಿದಾಯ್ತಾನೆ. ಹೋಗಮ್ಮ ನಡೆಯಮ್ಮ. ಏ ಪಾಂಡುರಂಗ, ಅಲ್ಲ ಕಣೋ, ಮನೆಗೆ ಬಂದ್ರೆ ಹುಡುಗಿ ಜೊತೆ ಡ್ಯಾನ್ಸ್ ಆಡ್ತಾ ಇದೆಯಲ್ಲ, ಹೊರಗಡೆ 4 ಜನಕ್ಕೆ ಗೊತ್ತಾದ್ರೆ ಮರ್ಯಾದೆ ಏನಾಗಬೇಕು? ನನಗೆ ಪ್ರೀತಿ ಕೊಡು ಪೊಲೀಸಪ್ಪ, ಪ್ರೀತಿ ಕೊಡು. ನಾನೀಗ ಪ್ರೀತಿ ಕೊಡಕ್ಕಾಗತ್ತೆ? ನನಗೆ ಬೇಕಾಗಿರೋದು ಹೆಣ್ಣಿನ ಪ್ರೀತಿನಪ್ಪ, ಹೆಣ್ಣಿನ ಪ್ರೀತಿ. ಏನ್ ಹೇಳ್ತಾ ಇದ್ದಾನೆ? ಅದನ್ನ ನಾನು ಹೇಳ್ತೀನಿ ಇನ್ಸ್ಪೆಕ್ಟ್ರೆ. ನನ್ನ ಮಗನಿಗೆ ಮದುವೆ ಆಗಿ 4 ವರ್ಷ ಆಯ್ತು. ಈ ನನ್ನ ಸೊಸೆ ನನ್ನ ಮಗನ್ನ ಹೆಂಡತಿ ತರ ನೋಡ್ಕೊಳ್ಳೇ ಇಲ್ಲ. ನನ್ನ ಮಗನಿಗೆ ಹೆಂಡತಿ ಪ್ರೀತಿ ಸಿಗ್ಲಿಲ್ವಲ್ಲ, ಅದಕ್ಕೆ ಹೀಗೆ ಆಗ್ಬಿಟ್ಟಿದ್ದಾನೆ ಇನ್ಸ್ಪೆಕ್ಟ್ರೆ. ಮೇಡಮ್, ತಪ್ಪು ನಿಮ್ಮಲ್ಲೇ ಇಟ್ಕೊಂಡು ಅವ್ರಿಗೆ ಬುದ್ಧಿ ಹೇಳಿ ಅಂತ ನನ್ನನ್ನು ಕರ್ಕೊಂಬಂದಿದ್ರಲ್ಲ, ನಿಮ್ಗೇನಾದ್ರೂ ಬುದ್ಧಿ ಇದೆಯಾ? ಸ್ವಲ್ಪ ಹೆಂಡತಿ ಪ್ರೀತಿ ತೋರಿಸಿ ಮೇಡಮ್. ನೀವು ತೋರಿಸ್ಲಿಲ್ಲ ಅಂದ್ರೆ ನಾನು ನಿಮ್ಮ ಮೇಲೆ ಬೇರೆ ತರ ಆಕ್ಷನ್ ತಗೋಬೇಕಾಗುತ್ತೆ. ಹೌದು ಜಾಜಿ, ಹೆಂಡತಿ ಆದವಳು ಗಂಡನಿಗೆ ಪ್ರೀತಿ ತೋರಿಸೋದು ಧರ್ಮ. ಇದೇನಾದ್ರೂ ಗೀಸು ಅಂತ ಆದ್ರೆ ಮರ್ಯಾದೆ ಹೋಗೋದು ನಿಂದೆ. ಹಬಿಡಿಯರ್ ಕಮ್ ಹಿಯರ್. ಪ್ರೀತಿ ಕೊಡು ಚಾಚಿ, ಪ್ರೀತಿ ಕೊಡು. ಖಂಡಿತವಾಗ್ಲೂ ಸಿಗುತ್ತೆ. ಹಬಿ, ನಾವಿಬ್ರೆ ಸ್ವಲ್ಪ ದಿವಸ ರೊಮ್ಯಾಂಟಿಕ್ ಆಗಿ ಕಾಲ ಕಳೆಯೋಣ. ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿ ಹನಿಮೂನ್ ಮುಗಿಸ್ಕೊಂಡು ಬರೋಣ. ಈ ಮಾತುಗಳನ್ನ ಕೇಳಿಸ್ತಾ ಇದ್ರೆ ನನಗಂತೂ ಈಗಾಗಲೇ ಫ್ಲೈಟಲ್ಲಿ ಕೂತು ಅಲ್ಲಿಗೆ ಜರ್ನಿ ಮಾಡ್ತಾ ಇದ್ದೀನೇನೋ ಅಂತ ಫೀಲಿಂಗ್ ಶುರು ಆಗ್ಬಿಟ್ಟಿದೆ. ಅದು ಜಾಜಿ ಚಂಬಲ್ತೀನಿ ಅವರೇ, ನಾವು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗೋಣ, ಯಾವಾಗ ಹೋಗೋಣ? ಹಬಿ, ನಮ್ಮಿಬ್ರು ಮ್ಯಾರೇಜ್ ಆಗಿ ಎಷ್ಟು ವರ್ಷ ಆಯ್ತು? ಆಯ್ತು ಹತ್ತತ್ರ ಒಂದು 4 ವರ್ಷ ಆಯ್ತು ಕಣ್ರಿ. ಹಾಗಾದ್ರೆ ಇನ್ನು 4 ವರ್ಷ ಬಿಟ್ಟು ಹೋಗೋಣ.